ನಡೆಸ್ತಾ ಇದಾರಲ್ಲ ಇವ್ರ ಬಟ್ಟೆ ನೋಡು ಯಾಕೆ ನಡೆಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನು ಕಲರ್ ಎಫೆಕ್ಟ್ ಅದು ಒಬ್ಬ ನಮ್ಮ ಸದಸ್ಯರುಗಳು, ಗೌರವಾನ್ವಿತ ಸದಸ್ಯರುಗಳು, ಮಾಜಿ ಮಂತ್ರಿಗಳಾಗಿದ್ದಂಥವ್ರು, ಕೇಂದ್ರ ಸಚಿವರಾಗಿದ್ದಂಥವ್ರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ನಾನು ಹೇಳೋದು ತಮ್ಮದು ಕೂಡ ಕರ್ತವ್ಯ ಇದೆ, ಬರೀ ಗೃಹ ಸಚಿವರದಲ್ಲ. ಗೃಹ ಸಚಿವರು ಸಚಿವರಷ್ಟೇ. ಅವ್ರು ಇಷ್ಟ ಇದ್ದಾಗ ಅವರು ಆ ಖಾತೆ, ಇಷ್ಟ ಇಲ್ದಿರಾಗವರು ನನಗೆ ಗೊತ್ತಿಲ್ಲ. ಅದು ಕೊಟ್ಟಾಗ ಹೇಳಿದ್ರಂತೆ ನನಗೆ ಈ ಖಾತೆನೇ ಬೇಡ ಅಂತ ಮನೆಗೆ ಓಡೋಗಿದ್ರು ಅಂತ ನನಗೆ ಸುದ್ದಿ. ಅವ್ರ ಜೊತೆಗಿದ್ದವ್ರು ಹೇಳಿದ್ರು ನನಗೆ ಈ ಖಾತೆ ಬೇಡ ಅಂತೇಳಿ ಮನೆಗೆ ಓಡ್ಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರೋದು ನನ್ಗೆ ಗೊತ್ತಿದೆ. ಅದಕ್ಕೆ ನಾನು ಹೇಳೋದು ತಮ್ಮ ಜವಾಬ್ದಾರಿ ತಾವು ಗೃಹ ಸಚಿವರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬೇಕಾಯ್ತು, ಅದನ್ನ ಕೊಡಲಿಲ್ಲ. ಮೊನ್ನೆ ನಾವು ಅನುಭವ ಮಂಟಪದ ಒಂದು ತೈಲಚಿತ್ರವನ್ನು ಅನಾವರಣ ಮಾಡಿದ್ರಿ. ಈಗ ರಿಯಲ್ ಆಗಿ ನಮ್ಮ ಸರ್ಕಾರದವರು ಈ ರೈತರಿಗೆ, ಪಂಚಮಶಾಲಿಗಳೆಲ್ಲ ರೈತರು, ಅದರಲ್ಲಿ ಇವರು ಕೂಡ ಇದ್ರು, ಏನೋ ಮರಾಠ ಸಮುದಾಯದವರು ಕೂಡ, ಅವರಿಗೆ ನಿಜವಾದಂಥ ಅನುಭವ, ಲಾಠಿ ಅನುಭವ ಹೆಂಗೆ ಅನ್ನೋದನ್ನ ತಾವು ತೋರಿಸಿದ್ದೀರ. ಸರ್ಕಾರ ಹೇಳ್ತು ನಾವು ಅನುಭವ ಮಂಟಪ ಅಂತ. ನಿಜವಾದಂಥ ಯಾರು ಭಕ್ತರಿದ್ದಾರೆ, ಅನುಯಾಯಿಗಳಿದ್ದಾರೆ, ಬಸವಣ್ಣವರ ಅನುಯಾಯಿಗಳಿಗೂ, ಅವ್ರಿಗೆ 10,000 ಜನ ಬಂದಿದ್ರಲ್ಲ, ಅವ್ರಿಗೆ ಅನುಭವ ತೋರಿಸಿದ್ದೀರ ತಾವು ಅಲ್ಲೇ ಹೇಳಿದ್ರು ಮುಖ್ಯಮಂತ್ರಿಗಳು, ದಯೆಯೇ ಧರ್ಮದ ಮೂಲ ಅಂತ ಭಾಷಣ ಮಾಡಬೇಕಾದ್ರೆ ದಯೆಯೇ ಧರ್ಮ. ಇಲ್ಲಿ ದಯೆ ಇಲ್ದಂಗೆ ಹೊಡೆದಾಕಿದ್ದೀರ ನೀವು. ಗೋಲಿಬಾರ್ ಮಾಡಿದ್ರಲ್ಲ, ಅದು ಸೈಲೆಂಟ್. ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ, ಏನ್ರಿ 10,000 ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ, ಮುತ್ತು ಕೊಡ್ಬೇಕಾ ಅಂತೇಳಿ. ಗೃಹ ಸಚಿವರೇ, ಆ ಜನಾಂಗದವರು, ರೈತರವರು, ಮುತ್ತು ಕೊಡೋ ಜನನೇ ಅವರು, ಅನ್ನ ಕೊಡೋ ಜನ ಅವರು. ಅವ್ರ ಮೇಲೆ ಲಾಠಿ ಎತ್ತಬಾರದು ನೀವು. ದೇಶಕ್ಕೆ ತುತ್ತು ಕೊಡೋರವರು, ದೇಶಕ್ಕೆ ತುತ್ತು ಕೊಡೋರವರು. ಇದ್ರ ಮೇಲೆ